ಈ ರಾಜ್ಯದ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಮಾತನಾಡುವಾಗ ಮುಸಲ್ಮಾನರಿಗೋಸ್ಕರ ಈ ದೇಶದ ಸಂವಿಧಾನವನ್ನೇ ನಾವು ಬದಲಾಯಿಸ್ಕೊಳ್ಬೋದು ಅಂತೇಳಿ ಹೇಳುವಂಥ ಮಾತನ್ನು ಹೇಳಿದ್ದಾರೆ. ಈ ರಾಷ್ಟ್ರದಲ್ಲಿ 106 ಸಾರಿ ಸಂವಿಧಾನವನ್ನು ಒಟ್ಟು ಬದಲಾವಣೆ ಆಗಿದೆ, ಅಮೆಂಡ್ಮೆಂಟ್ ಆಗಿದೆ. ಸುಮಾರು 75-76 ಬಾರಿ ಕಾಂಗ್ರೆಸ್ ಸರ್ಕಾರವೇ ಮಾಡಿದೆ. ಕಾಂಗ್ರೆಸ್ ಸರ್ಕಾರ ಯಾವಾಗಲೂ ಕೂಡ ದೇಶದ ದೃಷ್ಟಿಯಿಂದ ಸಂವಿಧಾನವನ್ನು ತಿದ್ದುಪಡಿ ಮಾಡಲಿಲ್ಲ. ತಮ್ಮ ಸ್ವಾರ್ಥದ ದೃಷ್ಟಿಯಿಂದ, ಮುಸಲ್ಮಾನರ ದೃಷ್ಟಿಯಿಂದ, ತಮ್ಮ ವೋಟ್ ಬ್ಯಾಂಕಿನ ದೃಷ್ಟಿಯಿಂದ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನಕ್ಕೆ ಅಪಚಾರ ಮಾಡಿದ್ದಾರೆ, ಸಂವಿಧಾನವನ್ನು ಅಮೆಂಡ್ಮೆಂಟ್ ಮಾಡಿದ್ದಾರೆ. ಉಳಿದಿರ್ತಕ್ಕಂಥ ವಾಜಪೇಯಿ ಸರ್ಕಾರ ಇರ್ಬೋದು, ಇವತ್ತು ಮೋದಿಯವ್ರ ಸರ್ಕಾರ ಇರ್ಬೋದು, ನಾವು ಅಮೆಂಡ್ಮೆಂಟ್ ಮಾಡಿರ್ತಕ್ಕಂಥದ್ದು ಈ ರಾಷ್ಟ್ರದ ದೃಷ್ಟಿಯಿಂದ ಮಾಡಿದ್ದೀವಿ. ಇವತ್ತು ಪುನಃ ಇವರು ಹೇಳ್ತಾರೆ ಮುಸಲ್ಮಾನರಿಗೋಸ್ಕರ ನಾವು ಸಂವಿಧಾನ ಬದಲಾವಣೆ ಮಾಡ್ಬೋದು ಅಂತ. ಈ ರೀತಿಯ ಹೇಸಿಗೆಯ ಮಾತನ್ನು ಆಡ್ತಾರೆ. ಸಂವಿಧಾನವನ್ನು ರಚನೆ ಮಾಡಿಕೊಟ್ಟಿರ್ತಕ್ಕಂಥ ಅಂಬೇಡ್ಕರ್ ಅವರಿಗೆ ಮಾಡಿರ್ತಕ್ಕಂಥ ಅಪಮಾನ, ಈ ರಾಷ್ಟ್ರಕ್ಕೆ ಮಾಡಿರ್ತಕ್ಕಂಥ ಅಪಮಾನ, ಧರ್ಮದ ಆಧಾರದ ಮೇಲೆ ದೇಶವನ್ನು ಒಡೆದಿರ್ತಕ್ಕಂಥ ಕಾಂಗ್ರೆಸ್ಸು 47ರಲ್ಲಿ ಇವತ್ತು ಅದರಿಂದ ಪಾಠ ಕಲಿದಾನೆ. ಇವತ್ತು ಪುನಃ ಊರನ್ನ ಮುಸಲ್ಮಾನರನ್ನು ಎತ್ತುಕಟ್ಟಿ ಅವ್ರನ್ನ ಹೊಡಿಲಿಕ್ಕೆ, ದೇಶ ಹೊಡಿಲಿಕ್ಕೆ ಪ್ರಯತ್ನ ಮಾಡಿದೆ. ಕಾಂಗ್ರೆಸ್ಸು ದೇಶದ್ರೋಹಿಗಳ ಒಂದು ಪಕ್ಷ, ಬೇರೆ ಏನಿಲ್ಲ. ಇವರ ಓಟಿಗೋಸ್ಕರ 65 ವರ್ಷ ಆಳಿ ಇವರ ಸಾಧನೆಯನ್ನು ಹೇಳ್ಕೊಂಡು ಓಟ್ ಕೇಳಬೇಕಾಗಿತ್ತು. ಆದರೆ ಇವತ್ತು ಸಾಧನೆ ಹೇಳ್ತಾ ಇಲ್ಲ, ಜಾತಿಗಳನ್ನು ಎತ್ಕೊಡ್ತಾ ಇದೆ, ಧರ್ಮದ ಆಧಾರದ ಮೇಲೆ ಮೀಸಲಾತಿಯನ್ನು ಕೊಡ್ತಾ ಇದೆ. ಹೀಗಾಗಿ ಇವತ್ತು ಕಾಂಗ್ರೆಸ್ಸಿನ ಈ ವಿದ್ರೋಹಿತನದ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ತಲೆ ಇಲ್ಲದೆ ಇರುವಂಥ ಒಬ್ಬ ಮನುಷ್ಯನ ರೆಫ್ಯೂಜಿಯನ್ನು ಮಾಡಿ ಕೊಪ್ಪ ಸರ್ಕಲ್ನಲ್ಲಿ ಸುಡೋದ್ರ ಮೂಲಕ ಕಾಂಗ್ರೆಸ್ಸಿನ ಮತ್ತು ಡಿ.ಕೆ. ಶಿವಕುಮಾರ್ ಅವರ ಈ ಹೇಳಿಕೆಯನ್ನು ನಾವು ಪ್ರತಿಭಟಿಸ್ತಾ ಇದ್ದೀವಿ. ಬಿಜೆಪಿ ಹೋಗ್ತೀವಿ.